ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡುತ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಬಿಗ್ ಅಪ್ಡೇಟ್. ಈ ರಾಜ್ಯದಲ್ಲಿ ಈ ಶೈಕ್ಷಣಿಕ ವರ್ಷದ ಪ್ರಾರಂಭಕ್ಕೂ ಮುನ್ನ 8,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತೇಳಿ ಸಚಿವ ಮಧು ಬಂಗಾರಪ್ಪ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ, ಬನ್ನಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ. ನೋಡೋದಾದ್ರೆ ಈ ಶೈಕ್ಷಣಿಕ ವರ್ಷ ಪ್ರಾರಂಭಕ್ಕೂ ಮುನ್ನ 7 ರಿಂದ 8,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತೇಳಿ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಈ ಶೈಕ್ಷಣಿಕ ವರ್ಷ ಜೂನ್ ಒಳಗೆ ನಿಮಗೆ ಸಂಗೀತ, ದೈಹಿಕ ಶಿಕ್ಷಕರು ಸೇರಿ ಒಟ್ಟು 7 ರಿಂದ 8 ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳಿ ಸಚಿವರು ಕೂಡ ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಬರಬೇಕು, ಆ ನಿಟ್ಟಿನಲ್ಲಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಿದ್ವಿ. ಕೆಪಿಎಸ್ ಶಾಲೆಗಳಲ್ಲಿ ಕೂಡ ಒಳ್ಳೆ ದಾರಿ ಮಾಡ್ತಿದ್ವಿ, ಮತ್ತೆ ಉಚಿತ ಸಂಚಾರ ಕೂಡ ಶುರು ಮಾಡ್ತಾ ಇದೀವಿ. ಸಿಎಂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಕೋರ್ಟ್ ಅಲ್ಲಿ ಕೂಡ ಪೆಂಡಿಂಗ್ ಇದೆ. ನಂತರ ಕೋರ್ಟ್ ತೀರ್ಪು ಆದ್ರೆ ನಿಮಗೆ ಪ್ರಾಬ್ಲಮ್ ನಿಮಗೆ ನೆಕ್ಸ್ಟ್ ತಿಂಗಳು ಅಂದ್ರೆ ಲೈಕ್ ಫೆಬ್ರವರಿ 12ನೇ ತಾರೀಕು ನಂತರ ನಿಮಗೆ ಒಂದು ಕೋರ್ಟಲ್ ಅಪ್ಡೇಟ್ ಕೂಡ ಬರುತ್ತೆ. ನಂತರ ನಿಮಗೆ ನೇಮಕಾತಿ ಶುರು ಮಾಡಿದ್ರೆ 3 ರಿಂದ 4 ತಿಂಗಳು ಆಗ್ಬೋದು. ನಂತರ ನಿಮಗೆ ನೇಮಕಾತಿ ಶುರು ಮಾಡ್ಬೋದು ಅಂತ ಹೇಳಿದ್ದಾರೆ. ಒಟ್ಟಾರೆ ಸಚಿವರು ಅಟ್ಲೀಸ್ಟ್ ನಿಮಗೆ 7 ರಿಂದ 8 ಸಾವಿರ ಶಿಕ್ಷಕರ ನೇಮಕಾತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಿಮಗೆ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರ್ಚ್ ತಿಂಗಳ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಮೂಲಗಳು ಕೂಡ ಹೇಳ್ತಾ ಇದ್ದಾವೆ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಬಿಗ್ ಅಪ್ಡೇಟ್ ನೇಮಕಾತಿ ಬಗ್ಗೆ ಸಚಿವರು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.